ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಆಂಬ್ಲಿಕ್ಯೂರ್ DS ಸಿರಪ್ ಬಗ್ಗೆ. ಆಂಬ್ಲಿಕ್ಯೂರ್ DS ಸಿರಪ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಘಟಕ ದ್ರವ್ಯ ಏನೇನು ಇರ್ತಾವೆ, ಮತ್ತು ಇದನ್ನು ಯಾವ ಪ್ರಮಾಣದಾಗ ಸೇವನೆ ಮಾಡಬೇಕು, ಇದನ್ನು ತೊಗೊಂಡ್ರೆ ಸೈಡ್ ಎಫೆಕ್ಟ್ ಏನಾಗ್ಬೋದು, ಯಾರು ಇದನ್ನು ಸೇವಿಸ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಆಂಬ್ಲಿಕ್ಯೂರ್ DS ಸಿರಪ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ತಿಂದಿದ್ದ ಆಹಾರ ಏನು ತಿಂತಿರೋದು ಪಾಚನೆ ಆಗ್ತಾ ಇಲ್ಲ ಅಂದ್ರೆ, ಹೊಟ್ಟೆ ಹಸಿತಾ ಇಲ್ಲ ಅಂದ್ರೆ, ಇಲ್ಲ ತಿಂದಿದ್ದ ಆಹಾರ ಮೈಗೆ ಹತ್ತಾ ಇಲ್ಲ ಅಂದ್ರೆ, ಫ್ಯಾಟಿ ಲಿವರ್ ಕಂಡೀಷನ್ ಅಂತಾರ್ರಿ, ಲಿವರ್ ಮೇಲೆ ಏನಾರ ಬಾವು ಬಂತಂದ್ರ, ಇಲ್ಲ ಆಲ್ಕೋಹಾಲ್ ಇಂಡ್ಯೂಸ್ ಲಿವರ್ ಡಿಸೀಸ್ ಅಂತಾರ, ಸರಿಯಾಗಿ ಕುಡಿದು ಲಿವರ್ ಏನಾರ ಡ್ಯಾಮೇಜ್ ಆಗ ಕುಂತೈತಂದ್ರ, ಇಲ್ಲ ಯಾವುದೇ ರೀತಿ ಲಿವರ್ ಪ್ರಾಬ್ಲಮ್ ಇತ್ತಂದ್ರ, ಇಲ್ಲ ಸಿರೋಸಿಸ್ ಆಫ್ ಲಿವರ್ ಅಂತಾರ್ರಿ, ಲಿವರ್ ಕೊಳೆಯಾಗ ಕುಂತೈತಂದ್ರ, ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸಾರ್ಡರ್, ಸರಿಯಾಗಿ ಕುಡಿಲಾರ್ದವ್ರಿಗೆ ಲಿವರ್ನಾಗ ಏನಾರ ಪ್ರಾಬ್ಲಮ್ ಬಂತಂದ್ರ, ಅಂದ್ರೆ ಅವರು ಚಲೋ ಆಹಾರ ಇಟ್ಕೊಳಂಗಿಲ್ಲ, ಹೆಲ್ತಿ ಲೈಫ್ ಸ್ಟೈಲ್ ಇರಂಗಿಲ್ಲ, ಒಟ್ಟ ವ್ಯಾಯಾಮ ಇರಂಗಿಲ್ಲ, ಅದ್ರ ಸಂಬಂಧ ಲಿವರ್ನಾಗ ಬಾವು ಬರೋದು, ಇಲ್ಲ ಲಿವರ್ ಫಂಕ್ಷನ್ ಬಹಳ ವೀಕ್ ಆಗಾಕುಂತಾವಂದ್ರ, ಇಂಥ ಸಮಸ್ಯೆಗಳಿಗೆ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಓವರ್ ಆಲ್ ನಿಮ್ಮ ಲಿವರಿಗೆ ಒಂದು ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳ್ಬೋದ್ರಿ. ಈಗ ಇದ್ರ ಘಟಕ ದ್ರವ್ಯದ ಬಗ್ಗೆ ಹೇಳ್ಕೊಡ್ತೀನಿ, ಇದ್ರೊಳಗೆ ಏನೇನು ಅಂಶ ಇರ್ತೈತಿ. ಸೊ ನೋಡ್ರಿ, ಪ್ರತಿ 10 ml ಸಿರಪ್ ಏನಿದೆ ಇದ್ರೊಳಗಡೆ ಭೃಂಗರಾಜ 750 mg, ಭೂಮಿ ಆಮ್ಲ 750 mg, ಕಾಸನಿ 600 mg, ರಕ್ತ ಪುನರ್ನವ 450 mg, ರೋಹಿತಕ 300 mg, ಪಿಟ್ ಪಾಪಡ 300 mg, ದಾರು ಹರಿದ್ರ 200 mg, ರೇವಂಡ ಚೀನಿ 200 mg, ಹರಿತಕಿ 200 mg, ಚಿತ್ರಕ್ 150 mg, ವಿಡಂಗ 150 mg, ಸರ್ಸಪ 120 mg, ಕಚೂರ್ 100 mg, ಪಾಟ 100 mg, ನಿಶೋತ್ತ 100 mg, ಕೂಟಕಿ 100 mg, ಕಾಲ್ಮೇಘ 100 mg, ನೀಮ್ 100 mg, ಮಕೋಯ್ 80 mg, ಗೋಖರು 70 mg, ಆಮ್ಲ 50 mg, ಎಷ್ಟಿ ಮಧು 50 mg, ಮಂಜೀಠ 50 mg, ಆಮಿ 50 mg, ಅರ್ಜುನ 35 mg, ಬ್ರಿಂಜಾರಿಫ್ 20 mg, ಜಾವು 20 mg, ಕಸೋಂಡಿ 20 mg, ಸೋಂಫ್ 20 mg ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ತಯಾರು ಮಾಡಲಾಗ್ತಿದ್ರಿ. ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪ್ನಿ ಯಾವುದಪ್ಪ ಅಂದ್ರೆ ಎಮಿಲ್ ಫಾರ್ಮಾಸ್ಯೂಟಿಕಲ್ಸ್. ಬರೀ ಈಗ ನಾನು ನಿಮ್ಗೆ ಇದ್ರ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಇದನ್ನು ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ತೊಗೊಳಕ್ಕೆ ಹೇಳ್ತಾರೆ. ಇಲ್ಲಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರಿದ್ದಾರೆ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ಸ್ನ ಡಾಕ್ಟರ್ ನಿಮ್ಗೆ ಇದನ್ನ 10 ml ದಿನಕ್ಕೆ 3 ಹೊತ್ತು ತೊಗೊಳಕ್ಕೆ ಹೇಳ್ತಾರೆ ರೀ. 10 ml ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಈ ಸಿರಪ್ ನೀವು ಹಾಳ ಹೊಟ್ಟಿಲೇನು ತೊಗೋಬೋದು, ಊಟ ಆದ ನಂತರ ಕೂಡ ತೊಗೋಬೋದ್ರಿ. ಕೆಲವೊಂದಿಷ್ಟು ಸಿವಿಯರ್ ಕಂಡೀಷನ್ಸ್ನಾಗ 20 ml ಬೆಳಿಗ್ಗೆ, 20 ml ಮಧ್ಯಾಹ್ನ, 20 ml ರಾತ್ರಿ, ಬಿಫೋರ್ ಫುಡ್ ಆಫ್ಟರ್ ಫುಡ್ ತೊಗೊಳಕ್ಕೆ ಹೇಳಿರ್ತಾರೆ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ? ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ನೋ ಸೈಡ್ ಎಫೆಕ್ಟ್ಸ್. ಯಾರು ಇದನ್ನು ಬಳಸ್ಲಿಕ್ಕೆ ಹೋಗಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಅದಾವನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಯಾವುದೇ ಘಟಕ ದ್ರವ್ಯ ಮೊದಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಗರ್ಭವತಿ ಮಹಿಳೆಯರು ಮತ್ತು ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ, ಡಾಕ್ಟರ್ ಸಲಹೆ ಇರಲಾರ್ದೆ ಇದನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನೋಡ್ರಿ, ನಿಮ್ಗೆ 326 ರೂಪಾಯಿ, 326 ರೂಪೀಸ್ನಾಗ 200 ml ಸಿರಪ್ ಸಿಗ್ತೈತ್ರಿ, ಆಂಬ್ಲಿಕ್ಯೂರ್ DS ಸಿರಪ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂಥದ್ದು ನೋಡ್ರಿ, ಅದನ್ನು ಪ್ರೆಸ್ ಮಾಡ್ರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದೂ ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಎಲ್ಲರೂ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.